ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಆದಿಶಕ್ತಿ ಅಂಬಾಭವಾನಿ ನವರಾತ್ರಿ ಉತ್ಸವದ ಅಂಗವಾಗಿ ಆದಿಶಕ್ತಿ ದೇವಸ್ಥಾನ ಕಮಿಟಿ ವತಿಯಿಂದ ದೇವಸ್ಥಾನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ಸತತವಾಗಿ 27 ವರ್ಷ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ದೇವಿ ಮೂರ್ತಿಗೆ ವಿವಿಧ ಹೂವಿನ ಅಲಂಕಾರವನ್ನ ಮಾಡಲಾಗುತ್ತಿದೆ. ಮಂಗಳವಾರ ಆದಿಶಕ್ತಿ ಮೂರ್ತಿಗೆ ವಿಶೇಷವಾಗಿ ಸಿಂಗರಿಸಿ ಪೂಜೆ ಸಲ್ಲಿಸಿ ಮುತ್ತೈದೆಯರಿಗೆ ಉಡಿ ತುಂಬಲಾಯಿತು. ಶ್ರೀ ಆದಿಶಕ್ತಿ ದೇವಸ್ಥಾನ ಕಮಿಟಿ ವತಿಯಿಂದ ನವರಾತ್ರಿ ಉತ್ಸವದ ನಿಮಿತ್ತವಾಗಿ 9 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಆದಿಶಕ್ತಿ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಲವು ಹಿರಿಯ ಮುಖಂಡರು, ಯುವ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೈಫನ್ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಆಗಬೇಕಾಗಿತ್ತು ಅಂದ್ರೆ ಇದೇ ಪತಿವ್ರತ ಧರ್ಮದ ಸ್ತ್ರೀಯ ನತ್ತಿನಿಂದ. ಇದು ಒಂದು ಕಾರಣ. ಎರಡನೆಯದ್ದು, ಇನ್ನು ಮೂರನೇದ್ದು ಏನು ಅಂತ ಕೇಳಿದ್ರೆ ತಾಳಿ. ತಾಳುವಂತ ತಾಳಿ ಕಟ್ಟ್ಯಾರೆ. ಎಲ್ಲಿ ತನಕ ತಾಳಬೇಕು? ಕುತ್ತಿಗೆಗೆ ಬರೋ ತನಕ ತಾಳಬೇಕು. ಇವು ಸಾಮಾನ್ಯ ಎಲ್ಲರೂ ಹೇಳೋದೆ, ವಿಶೇಷ ಸಂದರ್ಭದ ಹೇಳಾಕತ್ತೀವಿ. ಕುತ್ತಿಗೆಗೆ ಬರೋ ತನ ತಾಳುವಂತ ಮೂರನೇದ್ದು. ಇನ್ನು ನಾಲ್ಕನೆಯದ್ದು, ಹಸಿರು ಬಳೆನೆ ಯಾಕೆ ಹಾಕ್ತಾರೆ? ನಿಮ್ಮ ಜೀವನ ಹಚ್ಚು ಹಸಿರಾಗಿರಲಿ, ನಿಮ್ಮ ಜೀವನ ಯಾವತ್ತೂ ಕೂಡ ಕುಂದು ಒಡೆಯದಿರಲಿ, ಜೀವನ ಹಚ್ಚು ಹಸಿರಾಗಿ ಜೀವನವನ್ನ ಮಾಡು ತಾಯಿ ಅಂತ ತಿಳ್ಕೊಂಡು ಆ ಹಸಿರು ಬಳೆಯ ಸಂಕೇತವನ್ನ ತೊಡಸ್ತಾರೆ. ಇನ್ನ ಐದನೆಯದ್ದು ಕಾಲುಂಗುರ. ಇದು ಬಹಳ ವಿಶೇಷವಾದ ಅರ್ಥ. ಕಾಲುಂಗುರವನ್ನ ಯಾಕೆ ತೊಡಸ್ತಾರೆ? ಕಾಲಲ್ಲೇ ಯಾಕೆ ತೊಡಸ್ತಾರೆ? ನೀನ ಕೊಟ್ಟ ಮನೆಗೆ ಕಾಲೂರಿ ನಿಲ್ಲು, ಟಿಕಿಟಿಕ್ ಜಗಳಾಡಿ ಮನೆಗೆ ಬರಬೇಡ, ತವ್ರ ಮನೆಗೆ ಬರಬೇಡ. ಕುಡುಕ ಇರಲಿ, ಕೆಡಕ ಇರಲಿ, ಬೇಕಾದ ಇರಲಿ, ಗಂಡನ ಜೊತೆಗೆ ಜೀವನವನ್ನ ಸಮಬಾಳ್ವೆಯನ್ನ ನಡೆಸು. ನಗುತ್ತಾ ನಗುತ್ತಾ ಇರಬೇಕು, ನಗುವೆ ಬಾಳಿನ ಬಲು ಬೆಳಕು. ಅಳುತ್ತಾ ಇರುವುದು ಅತಿ ಕೆಡಕು, ಅದರಿಂದಲೇ ಹುಟ್ಟುದು ಒಡಕು. ಗಂಡ ಹೆಂಡರ ಒಡನಾಟ ಹಾಲು ಜೇನಂತಿರಬೇಕು, ಇಬ್ಬರು ಕೂಡಿ ಬಾಳಿನ ಬಂಡಿ ಎಳಿಬೇಕು ಅಂತ ಬರೀತಾರೆ ಜಾನಪದ ಸಾಹಿತ್ಯದೊಳಗೆ. ಹಂಗ ಗಂಡ ಹೆಂಡರ ಒಂದಾದರೆ ನಂದಾದೀಪ ಮಲ್ಲಯ್ಯ ಅಂತಾರೆ. ಗಂಡ ಹೆಂಡತಿಗೆ ಕಾಲುಂಗುರವನ್ನ ಯಾಕೆ ತೊಡಸ್ತಾರೆ? ವಿಶೇಷವಾಗಿರ್ತಕ್ಕಂಥದ್ದು. ಸುಮ್ಮನೆ ರಾಮಾಯಣದ ಒಂದು ಇತಿಹಾಸವನ್ನು ಸೂಕ್ಷ್ಮವಾಗಿ, ಮಜ್ಗಿ ಪೃಥಕ್ ರಾಮಾಯಣ ಅಂತೀವಲ್ಲ, ಹಂಗೆ ಹೇಳ್ತೀನಿ. ರಾಮ ಲಕ್ಷ್ಮಣ ಸೀತೆಯನ್ನ ಕರ್ಕೊಂಡು ಅಡವಿಗೆ ವನವಾಸಕ್ಕೆ ಹೋದಾಗ, ನಿಮಗೆಲ್ಲ ಧಾರಾವಾಹಿ ನೋಡಿರಿ, ಇತಿಹಾಸ ಗೊತ್ತದ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆ ರಾಮ ಸೀತೆಯ ಸಲುವಾಗಿ ಚಿಗುರೆಯನ್ನ ತರಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಲಕ್ಷ್ಮಣ ನೀನು ಹೋಗುವಂತ ಸೀತೆ ಹೇಳಿದಾಗ, ಇಲ್ಲ ನಿಮ್ಮನ್ನ ನೋಡ್ಕೊಂತ ಇರಬೇಕು ಅಂತ ಅಣ್ಣನ ಆಜ್ಞೆ ಆಗದ, ಇಲ್ಲೇ ಇರ್ತೀನಿ ಅಂತ ಲಕ್ಷ್ಮಣ ಹೇಳಿದ. ಅವಾಗ ಸೀತೆ ಅಂತಾಳೆ, ಇಲ್ಲ ನೀನ್ ಹೋಗು, ನಿನ್ನ ಅಣ್ಣನಿಗೆ ಏನೋ ಆಗ್ಯದ, ಹೋಗು ಅಂತ ಬಲವಂತವಾಗಿ ಕಳಿಸುವ ಸಂದರ್ಭದಲ್ಲಿ ಒಂದು ಅಡ್ಡ ಗೆರೆಯನ್ನ ಎಳಿತಾನೆ ಲಕ್ಷ್ಮಣ. ಗೆರೆಯನ್ನ ಎಳೆದಾಗ ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನ ಅಪಹರಿಸಿಕೊಂಡು ಮುತ್ತೈದೆ ಅಂತ ತಿಳ್ಕೊಂಡು ನಿಮ್ಮನ್ನ ಹಾಡಿ ಹೊಗಳಿ ಕೊಂಡಾಡಬೇಕಾಗಿತ್ತು ಅಂದ್ರೆ ಇದು ಯಾರಿಂದ ಸಾಧ್ಯ? ಯಾರಿಂದ? ಹಿಂಗ್ ಗೋಳ್ ಹಾಕೋತ್ ಕೂತ್ರೆ ನಾ ಏನ್ ಹೇಳಿ? ಯಾರಿಂದ? ಗಂಡನಿಂದ ಹೌದಿಲ್ಲ? 5 ಮುತ್ತು ಯಾರಿಂದ ಬಂದಾವ್? ಗಂಡನಿಂದ ಹೌದಲ್ಲ? ಮತ್ ಗಂಡನಿಂದ ಬಂದಾವ್, ಉಡಿ ತುಂಬ್ಕೊಂಡಿರಿ, ಅಪ್ಪವ್ರು ಕೇಳಿಲ್ಲ, ನಾರ ಕೇಳ್ಬೇಕಲ್ಲ, ಗಂಡನ ಹೆಸರು ಹೇಳಿಲ್ಲ ನೀವು. ನಾನು ನೋಡಿದೆ, ಅಪ್ಪವ್ರು ಮೈಕ್ ಕೊಡ್ತಾರಂತ ಕಾದೆ, ಕೊಡ್ಲಿಲ್ಲ. ಅವರು ವಿಚಾರ ಮಾಡ್ಯಾರ, ಬಹಳ ಹೊತ್ತಾಗ್ಯದ, ಇನ್ನು ಒಬ್ಬೊಬ್ಬರಿಗೆ ಮೈಕ್ ಕೊಟ್ರೆ ಇಟ್ಟು ಮಂದಿ ಅದಿರಿ, ಬಹಳ ಹೊತ್ತಕ್ಕದಂತ ತಿಳ್ಕೊಂಡು ನಮ್ಮ ಮ್ಯಾಗಿನ ಕಳಕಳಿಯಿಂದ ನಿಮ್ಗೆ ಹೆಸರು ಹೇಳಕ್ ಬಿಟ್ಟಿಲ್ಲ. ಹಂಗ ಒಂದ್ ಊರಾಗ ಹೆಸರು ಹೇಳಿದ್ರು. ಒಬ್ಬಕ್ಕೆ ಹೇಳಿದ್ದು, ಬದಾಮಿ ಬನಶಂಕರಿಗಿರುವುದು ವಜ್ರದ ನತ್ತು, ನನ್ನವರಿಗೆ ಉಣಿಸುವೆ ಅಮೃತದ ತುತ್ತು. ನೀವು ಟಿಮ್ ನೀವು ಹಾಕೋರಿ. ಎರಡನೇದಕ್ಕೆ ಹೇಳಿದ್ದು, ಹುಬ್ಬಳ್ಳಿಯಾಗಿರೋದು ಹೂವಿನ ಬುಟ್ಟಿ, ಧಾರವಾಡದಲ್ಲಿರೋ ದ್ರಾಕ್ಷಿ ಪುಟ್ಟಿ, ನನ್ನ ಗಂಡನ ತುಟಿ ಮೇಲಿರೋ ಪಾಣಪಟ್ಟಿ. ಮೂರನೇದಕ್ಕೆ ಹೇಳಿದ್ದು, ಬಡತನವಿರಲಿ ಭಾಗ್ಯತನವಿರಲಿ, ನನ್ನ ಗಂಡ ಕಟ್ಟಿದ್ದು ತಾಳಿ ಕಡಿತನಕವಿರಲಿ. ನಾಲ್ಕನೇದಕ್ಕೆ ಶಾಂತವತ್ತು ಬಂದಿದ್ದು, ಗಂಡನ ಕೂಡ ಜಗಳಾಡಿ ಬಂದಿದ್ಲ. ಅವತ್ತು ಗಂಡ ಹೊಡೆದೇ ಕಳಿಸಿದ್ದ. ಗಂಡ ಹೊಡೆದ್ರ ಇದ್ರ ಚಂದ ಮಾಡ್ಲಿ, ಚೌಡೆ ಆಗಿರ್ಲಿ, ಎಷ್ಟು ಜನ್ಮಕ್ಕೆ ಜೋಡಾಗಿ ಕೂತಿತ್ತು, ಇದು ನನಗಾಗಿ ಹೊಡೆದಿಟ್ಟಾಳ ನೀವು ರವ್ವ, 1 2 ಲಟಿಗೆ ಮುರಿತ ಬೇಯ್ತಾ ಆಕೆನೂ ಬಡಸ್ಕೊಂಡು ಬಂದಿತ್ತು, ಸಿಟ್ಟು ಬಂದಿತ್ತು. ಅಂತದ್ರೊಳಗೆ ಅವನ ಹೆಸರು ಹೇಳಂದ್ರೆ ಆಕೆ ಹೆಂಗೆ ಹೇಳ್ತಾಳೆ? ಶಾಂತ. ಇಲ್ಲಿ ಯಾರ ಶಾಂತ ಇದೆ ಅಂತ ತಿಳ್ಕೊಬೇಡ. ಇವ್ರ ತಾಯಿಂದ್ರು ಬಿಡ್ಲಿಲ್ಲ. ಭಾಳ ಉಪ್ಪದ ಹಚ್ಚಿದಾಗ ಅಕ್ಕಿ ಹೇಳಿದ್ಲು, ಹೇಳ್ತೀನಿ ಕೇಳ್ರಂದ್. ಭಾಳ ಕೇಳಂಗಾಗ್ಯದಲ್ಲ ನನ್ನ ಗಂಡನ ಹೆಸರು, ಹೇಳ್ತೀನಿ ಕೇಳಂದ್.
ಅಮಾಸಿ ಕತ್ಲಿ ಜೋಳ ಬಿತ್ಲಿ ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ಲಿ ಅಂದ್ಲಿ. ವಿಶೇಷವಾಗಿರ್ತಕ್ಕಂಥದ್ದು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.